ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟಕಿ. ಇವತ್ತು ನಾವು ಈ ವಿಡಿಯೋನ್ಯಾಗ ಒಂದು ಲಿಸ್ಟ್ ಐತೆ ನಮ್ದು. ಆ ಲಿಸ್ಟ್ ಒಳಗೆ 1 2 3 4 5 6 ಅಂತ ಎಲಿಮೆಂಟ್ಸ್ ಅದಾವ. ಆ ಎಲಿಮೆಂಟ್ಸ್ ಒಳಗೆ ನಾವು ಆಡ್ ನಂಬರ್ಸನ್ನು ಅಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಿ ಡಿಸ್ಪ್ಲೇ ಮಾಡೋಣ ಸ್ಟ್ರೀಮ್ ಎ ಪಿ ಐ ಯೂಸ್ ಮಾಡಿ. ನೀವು ಇಲ್ಲಿ ನೋಡ್ಬೋದು, ನಾವೊಂದು ಇದನ್ನು ಬರ್ದೇನೆ. ಈಗ ಒಂದು ಪೀಸ್ ಆಫ್ ಕೋಡ್ ಬರ್ದೇನಿ. ಈ ಕೋಡ್ನ ನೀವು ಸ್ವಲ್ಪ ಅನಲೈಸ್ ಮಾಡ್ಬೋದು. ಇಲ್ಲೇ ನಾ ಇನ್ನೊಂದು ಲಿಸ್ಟ್ ಆಫ್ ಇಂಟೀಜರ್ ಕ್ರಿಯೇಟ್ ಮಾಡೀನಿ. ಇವನ್ ನಂಬರ್ಸ್ ಅಂತ ವೇರಿಯೇಬಲ್ ನೇಮ್ ಕೊಟ್ಟೆ. ಅಂದ್ರೆ ನಾವು ಇವನ್ ನಂಬರ್ ಇದ್ದಲ್ಲಿ ಆಡ್ ನಂಬರ್ ಅಂತ ಕೊಡೋಣ. ಆಡ್ ನಂಬರ್ಸ್ನಾಗ ನಾವು ನಮ್ಮ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಆಡ್ ನಂಬರ್ಸ್ ಈ ಲಿಸ್ಟ್ ಇಂದ ಅವು ಏನು ಬರ್ತಾವಲ್ಲ ಅವಕ್ಕೂ ನಾವು ಸ್ಟೋರ್ ಮಾಡಿ ಡಿಸ್ಪ್ಲೇ ಮಾಡೋಣ. ಈಗ ನಾನು ಈ ಲಿಸ್ಟ್, ನಮ್ದು ಈ ಲಿಸ್ಟ್ ಏನೈತಲ್ಲ, ಈ ಲಿಸ್ಟಿಗೆ ಸ್ಟ್ರೀಮ್ ಅಂತ ಮೆಥಡ್ ಯೂಸ್ ಮಾಡೀನಿ. ಅಂದ್ರೆ ಈ ಲಿಸ್ಟ್ನ ಸ್ಟ್ರೀಮ್ ಆಗಿ ಕನ್ವರ್ಟ್ ಮಾಡ್ತೈತೆ. ಸ್ಟ್ರೀಮಾಗಿ ಕನ್ವರ್ಟ್ ಮಾಡಿ ಡೇಟಾ ಪ್ರೊಸೆಸಿಂಗ್ ಈಸಿ ಆಗಲಿ ಅಂತ ಮಾಡ್ತೈತಿ. ಆ ಸ್ಟ್ರೀಮನ್ನು ಡಾಟ್ ಫಿಲ್ಟರ್ ಮೆಥಡ್ ಹಾಕಿ ಎವ್ರಿ ಎಲಿಮೆಂಟ್ ಇದು ಲಾಂಬ್ಡಾ ಫಂಕ್ಷನ್ ಏನು ಬರ್ದೇವಲ್ಲ, ಎವ್ರಿ ಎಲಿಮೆಂಟ್ ಇನ್ ದಿ ಲಿಸ್ಟ್, ಆ ಎಲಿಮೆಂಟನ್ನು ಮಾಡ್ಯುಲಸ್ ಆಫ್ 2 ಅಂದರೆ ಇದು ರಿಮೈಂಡರ್ ಚೆಕ್ ಮಾಡ್ತೈತೆ. ಅದು ರಿಮೈಂಡರ್ ನಮಗೆ ಯಾವಾಗ 0 ಇರಂಗಿಲ್ಲ ಅಲ್ಲ, ನಾಟ್ ಈಕ್ವಲ್ ಟು 0 ಅಂತ ಕೊಡೋಣ. ನಾವು ಯಾವಾಗ ರಿಮೈಂಡರ್ 0 ಇರಂಗಿಲ್ಲಲ್ಲ, ಅದನ್ನು ಮತ್ತೆ ಡಾಟ್ ಕಲೆಕ್ಟ್ ಮೆಥಡ್ ಯೂಸ್ ಮಾಡಿ ಆ ಸ್ಟ್ರೀಮ್ ಇದ್ದಿದ್ದನ್ನು ಮತ್ತೆ ಹೊಳೆ ನಾವು ಲಿಸ್ಟಾಗಿ ಕನ್ವರ್ಟ್ ಮಾಡೋಣ. ಅಂದ್ರೆ ನಮಗೆ ಸ್ಟೋರ್ ಮಾಡೋಕೆ, ನೆಕ್ಸ್ಟ್ ಪ್ರೊಸೆಸ್ ಮಾಡೋಕೆ ಈಸಿ ಆಕೈತಿ. ಸ್ಟ್ರೀಮ್ ಫಸ್ಟ್ ಲಿಸ್ಟ್ ಇದ್ದಿದ್ದು ಸ್ಟ್ರೀಮ್ ಮಾಡೋದು, ಆಮೇಲೆ ಲಾಸ್ಟಿಗೆ ಸ್ಟ್ರೀಮ್ ಇದ್ದಿದ್ದೆಲ್ಲ ಮ್ಯಾಪಿಂಗ್ ಫಿಲ್ಟರಿಂಗ್ ಎಲ್ಲ ಮಾಡಿದ್ಮ್ಯಾಗ ಮತ್ತೆ ಲಿಸ್ಟಾಗಿ ಕನ್ವರ್ಟ್ ಮಾಡೋಣ. ಆ ಲಿಸ್ಟಾಗಿ ಕನ್ವರ್ಟ್ ಮಾಡಿದ್ದು ಇಲ್ಲಿ ಆಡ್ ನಂಬರ್ಸ್ನಾಗ ಸ್ಟೋರ್ ಆಕೈತಿ. ಆ ಆಡ್ ನಂಬರ್ಸ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡತ್ತೀವಿ. ಇದನ್ನು ರನ್ ಮಾಡಿ ನೋಡೋಣ. ನೀವು ಇಲ್ಲಿ ನೋಡ್ಬೋದು, ನಮ್ದು ಈ ಲಿಸ್ಟ್ ಐತಿ. ಆ ಲಿಸ್ಟ್ನಾಗ 1 3 5 ಆಡ್ ನಂಬರ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ಯಾವ. ಇದು ಸ್ಟ್ರೀಮ್ ಎ ಪಿ ಐ ಫಿಲ್ಟರ್ ಫಂಕ್ಷನ್ ವರ್ಕ್ ಆಗೋದು ಮೆಥಡ್.